ಕಾಮಿಡಿ ಪುಟ್ಕುಳಿ ಚಾನೆಲ್ನ ಆತ್ಮೀಯ ಸಹೃದಯರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತ ನಮ್ಮ ಸ್ವಗ್ರಾಮ ಮೋರ್ಗಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಒಟ್ಟಿಗೆ ನೋಡುತ್ತಾ ಈ ಒಂದು ಪ್ರವಾಸಕ್ಕೆ ಹೋಗೋಣ. ಈಗ ಐತಿಹಾಸಿಕ ಬೀದರ್ ಕೋಟೆಯ ಕೆಳಗಡೆಯಿಂದ ಇಳಿದು ಹೋಗ್ತಾ ಇದ್ದೀವಿ. ಇಲ್ಲಿ ಬೀದರ್ನ ಸೈನ್ಸ್ ಸೆಂಟರ್ ನೋಡ್ತಾ ಇದ್ದೀರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕೈಯಿಂದ ಉದ್ಘಾಟನೆಯಾಗಿರ್ತಕ್ಕಂಥ ಹಮಿಲಾಪುರ್ ಗ್ರಾಮವನ್ನು ದಾಟಿ ಈಗ ನಾವು ನಮ್ಮ ಮಾಂಜ್ರಾ ನದಿ, ಬೀದರ್ ಜಿಲ್ಲೆಯ ಪ್ರಸಿದ್ಧವಾದಂಥ ನದಿ. ಬಾಲ್ಯದಲ್ಲಿ ನಾವು ಈ ನದಿಯನ್ನೇ ದಾಟಿ ಬೀದರ್ಗೆ ಶಿಕ್ಷಣ ಕಲೀಲಿಕ್ಕೆ ಬರ್ತಾ ಇದ್ದೇವೆ. ಪ್ರತಿ ವಾರ ದೋಣಿಯಲ್ಲಿ ಕುಳಿತು ಬರ್ತಕ್ಕಂಥದ್ದು ನಮ್ಮ ಒಂದು ವಾಡಿಕೆನೇ ಆಗಿಬಿಟ್ಟಿತ್ತು. ಹಾಗಾಗಿ ಈ ಒಂದು ಮಾಂಜ್ರಾ ನದಿ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಮ್ಮ ಹೊಲಗಳು ಕೂಡ ಮಾಂಜ್ರಾ ನದಿ ದಡೆಯಲ್ಲೇ ಇದ್ದವು. ಸಿಂಗೂರು ಪ್ರಾಜೆಕ್ಟ್ನಲ್ಲಿ ಅವೆಲ್ಲ ಮುಳುಗಡೆ ಆಗಿದ್ದಾವೆ. ಹಾಗಾಗಿ ಆ ಒಂದು ಪೂಜನೀಯವಾದಂಥ ನದಿಗೆ ಭಕ್ತಿಪೂರ್ವಕವಾದಂಥ ಪೂಜೆ ಕಾರ್ಯಕ್ರಮ ನಾವು ಮಾಡಿ ನಮಸ್ಕರಿಸಿ ಈಗ ಮುಂದೆ ಮತ್ತೆ ಸುಂದರವಾದಂಥ ಒಂದು ವಾತಾವರಣದ ಮಧ್ಯೆ ಮೋರ್ಗಿ ಗ್ರಾಮದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಬಾಲ್ಯದಲ್ಲಿ ನಾವು ಈ ನದಿ ಹುಟ್ಟಿನ ಊರು, ಬಾಲ್ಯವನ್ನು ಕಳೆದಂಥ ಊರು. ಪ್ರತಿ ವಾರ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಶಾಲೆ ಅಭ್ಯಾಸ ಮಾಡಿರ್ತಕ್ಕಂಥ ಊರು. ಅಲ್ಲಿ ಪ್ರಸಿದ್ಧವಾದಂಥ ಕಮಲೇಶ್ವರ ಮಠ ಇದೆ. ಭಾಲ್ಕಿ ಹಿರೇಮಠ ಸಂಸ್ಥಾನದ ಶಾಖಾ ಮಠ ಕೂಡ ನಮ್ಮೂರಲ್ಲಿದೆ. ಆ ಮಠ ಕನ್ನಡ ಮಠ. ಹೊರಗಡೆ ಉರ್ದು ಬೋರ್ಡ್ ಹಾಕಿ ಕನ್ನಡವನ್ನು ಕಲಿಸ್ತಕ್ಕಂಥ ಪಟ್ಟದೇವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಊರು ನಮ್ಮ ಪುಣ್ಯಭೂಮಿ ಮೋರ್ಗಿ ಗ್ರಾಮ. ಇಲ್ಲಿ ಮೇಲ್ಗಡೆ ಬಸ್ ನಿಲ್ದಾಣದ ಹತ್ತಿರ ಎಲ್ಲ ಥರದ ಸ್ಟ್ಯಾಚ್ಯುಗಳಿವೆ. ಸರ್ವಧರ್ಮ ಒಂದು ಸಮನ್ವಯವನ್ನು ನಾವಿಲ್ಲಿ ಕಾಣುತ್ತೇವೆ. ಕಮಲೇಶ್ವರ ಮಠಕ್ಕೆ ನಾವೀಗ ಬಂದಿದ್ದೇವೆ. ಇದು ನವೀಕರಣಗೊಂಡಂಥ ಮಠ. ಮೊದಲು ಇದು ಪುರಾತನವಾಗಿ ಕಟ್ಟಲ್ಪಟ್ಟಂಥ ಮಠವಾಗಿತ್ತು. ಆದರೆ ಇವಾಗ ಅದು ಶಿಥಿಲಾವಸ್ಥೆಗೆ ಬಂದ ಕಾರಣ ಅದು ಸಂಪೂರ್ಣವಾಗಿ ಕೆಡವಿ ಈಗ ನವೀಕರಣಗೊಂಡು ಒಳಗಡೆ ಕಮಲೇಶ್ವರ ಮೂರ್ತಿ, ಬಸವೇಶ್ವರ ಮೂರ್ತಿ, ಭಾಲ್ಕಿ ಪಟ್ಟದೇವರ, ಚನ್ನಬಸವ ಪಟ್ಟದೇವರ ಒಂದು ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹೊರಗಡೆ ಇರ್ತಕ್ಕಂಥ ಹಳೆಯ ಒಂದು ಗದ್ದಿಗೆ ಪೂಜೆ, ಪಾದುಕೆಗಳಿಗೆ ಸತಿಪತಿಗಳೊಂದಾದ ಭಕ್ತಿಯುತವಾಗಿ ಪುದಸ್ಸುವಂಗೆ ಅನ್ನುವ ಹಾಗೆ ನಾವು ಸತಿಪತಿಗಳು ಈಗ ಪೂಜೆಯನ್ನು ಮಾಡಿಕೊಂಡು ಭಕ್ತಿಭಾವದಿಂದ ನಮಸ್ಕರಿಸಿ ದೀಪ ಹಚ್ಚಿ ಆರತಿಯನ್ನು ಬೆಳಗಿ ಮಂತ್ರ ಪಠಣದೊಂದಿಗೆ ಭಕ್ತಿಭಾವದಿಂದ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಈ ಮಠದ ಪಕ್ಕನೇ ನಮ್ಮ ಹಳೆಯ ಮನೆ ಇದೆ. ಈಗ ಸದ್ಯ ಅಲ್ಲಿ ಯಾರೂ ಇರ್ತಾ ಇಲ್ಲ. ಎಲ್ಲ ಮನೆಗಳು ಮೇಲ್ಗಡೆ ಬಸ್ ನಿಲ್ದಾಣದ ಹತ್ತಿರ ಹೋಗಿಬಿಟ್ಟಿವೆ.
ಹಾಗಾಗಿ ಈಗ ಎಲ್ಲ ಹಳೆ ಮನೆಗಳು ಯಾರೂ ಇಲ್ಲದಂತೆ ಹಾಳು ಬಿದ್ದು ಹೋಗ್ತಾ ಇವೆ. ಬರೀ ಹಲವಾರು ಮನೆಗಳು ಬರೀ ಅವಶೇಷಗಳಾಗಿ ಉಳಿದುಕೊಂಡಿವೆ. ಹಾಗಾಗಿ ಇಲ್ಲಿ ಮಠ ಮತ್ತು ಹನುಮಾನ್ ದೇವಸ್ಥಾನ ಮಾತ್ರ ಈ ಕಡೆ ಉಳಿದಿವೆ. ನಾಗರಿಕರು ವಾಸಿಸ್ತಕ್ಕಂಥ ಮನೆಗಳೆಲ್ಲ ಈಗ ಸಾಧಾರಣವಾಗಿ ಬಸ್ ನಿಲ್ದಾಣದ ಕೆರೆ ಹತ್ತಿರ ಈಗ ನೀವು ನೋಡ್ತಾ ಇದ್ದೀರಿ. ಇದೇ ನಮ್ಮ ಹಳೆ ಮನೆ, ನಮ್ಮ ಬಾಲ್ಯ ಜೀವನವನ್ನು ಕಳೆದಂಥ ಮನೆ, ಹುಟ್ಟಿ ಬೆಳೆದಂಥ ಮನೆ ಇದು. ಇವಾಗ ಹೊಸ ಮನೆ ಆಗಿದೆ, ಹಾಗಾಗಿ ಇಲ್ಲಿ ಯಾರು ಇರ್ತಾ ಇಲ್ಲ. ನಮ್ಮ ಬಾಲ್ಯ ಜೀವನವನ್ನು ಕಳೆದಂಥ ಮನೆ ಇದು. ಹನುಮಾನ್ ದೇವಸ್ಥಾನ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಪಕ್ಕದಲ್ಲಿ ನಂದಿ ದೇವಸ್ಥಾನ, ಇನ್ನೊಂದು ಬದಿಗೆ ಮಾರ್ಕಂಡೇಶ್ವರ ದೇವಸ್ಥಾನ. 3 ದೇವಸ್ಥಾನಗಳು ಮೊದಲು ಪ್ರತ್ಯೇಕವಾಗಿದ್ದವು, ಈಗ ಒಂದೇ ಇದರಲ್ಲಿ ಅದು ನವೀಕರಣಗೊಳಿಸಲಾಗಿದೆ. ಯಾವುದೇ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈ ದೇವಸ್ಥಾನದ ಸಮ್ಮುಖದಲ್ಲಿಯೇ ಜರುಗುತ್ತವೆ. ವಿಶಾಲವಾದಂಥ 2 ಮರಗಳಿವೆ ಇಲ್ಲಿ. ಒಂದು ಬೇವಿನ ಮರ, ಇನ್ನೊಂದು ಅರಳಿ ಮರ. ಈಗ ನಮ್ಮ ಜನ್ಮದಾತರು, ನಮ್ಮ ಪೂಜ್ಯ ತಂದೆ ತಾಯಿಯವರಿಗೆ ಒಂದು ವಿಶೇಷವಾದಂಥ ಗೌರವ ಸಮರ್ಪಣೆ ಪಾದ ಪೂಜೆಯೊಂದಿಗೆ. ये तो सच है कि भगवान है मगर फिर भी अनजान है, धरती पे रूप माँ बाप का उस विधाता की पहचान है ಎನ್ನುವ ಹಾಗೆ ಪೂಜನೀಯವಾದಂಥ ಒಂದು ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ತಂದೆಯವರು ಆದರ್ಶಕ ಶಿಕ್ಷಕರಾಗಿ ಹಲವಾರು ವರ್ಷ ಗಡಿ ಒಂದು ಪ್ರದೇಶದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿ ಜೀವನ ಸಾಗಿಸ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿಸಿ ನಮ್ಮನ್ನು ಒಂದು ಹಂತಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಜನ್ಮದಾತರು. ಇಲ್ಲಿ ನೋಡಿ, ಬೀರಗುಂಡ ಮೂರ್ತಿ, ಯೇಸು ಮೂರ್ತಿ, ಬಸವೇಶ್ವರ ಮೂರ್ತಿ ಮತ್ತು ಆ ಕಡೆ ಅಂಬೇಡ್ಕರ್ ಭವನ, ಎಲ್ಲ ಮೂರ್ತಿಗಳ ಒಂದು ಸಮನ್ವಯತೆ, ಐಕ್ಯತೆ ನಮ್ಮ ಗ್ರಾಮ. ಮತ್ತು ತಿರುಗಿ ಮತ್ತೆ ಮಾಂಜರಾ ನದಿಯ ಒಂದು ದಡದಲ್ಲಿ ಮಗದೊಂದು ಸಲ ದರ್ಶನದೊಂದಿಗೆ ಕೆಲವೊಂದು ಛಾಯಾಚಿತ್ರಕ್ಕಾಗಿ ನಾವಿಲ್ಲಿ ನಿಂತ್ಕೊಂಡಿವಿ. ಸುಂದರವಾದಂಥ ದೃಶ್ಯ ಈಗ ನಿಮ್ಮ ಕಣ್ಣು ಮುಂದೆ. ಸಂಜೆಯ ಸಮಯ, ಎಲ್ಲ ಮೇಕೆಗಳು ಪುನಃ ತಿರುಗಿ ಮನೆಯತ್ತ ಬರ್ತಕ್ಕಂಥ ಸಮಯ. ಆಕಾಶದಲ್ಲಿ ನೋಡ್ತಾ ಇದ್ದೀರಿ ಸುಂದರವಾದಂಥ ದೃಶ್ಯ. ಈಗ ಸಾರಥಿಯಾಗಿ ಮಗನು ಬಂದು ಬರೆಸ್ತಾ ಇದ್ದಾರೆ. ಮಗಳು ಮುಂದೆ ಕುಂತು ಅವಳದೇ ಆದಂಥ ದಾಟಿಯಲ್ಲಿ ಸುತ್ತಾ ಇದ್ದಾರೆ.
ವ್ಯೂ ವಿ ಕ್ಯಾನ್ ಸಿ ಇಟ್ ಅಷ್ಟೂರ್ ಗುಂಬಸ್. ಸೊ ಗೈಸ್ ಅಲ್ಲಿ ಪಕ್ಕದಲ್ಲಿ ಅಷ್ಟೂರ್ ಗುಂಬಸ್ ಇದೆ. ಬಟ್ ಇವಾಗ ಹೋಗೋದು ಬೇಡ, ಬಿಕಾಸ್ ಮೂವಿಗೆ ಹೋಗ್ಬೇಕಲ್ಲ ಇನ್ನು. ಸೊ ಮನೆಗೆ ಹೋಗಿ ಫ್ರೆಶ್ ಆಗಿ ಹೋಗ್ಬೇಕಲ್ಲ. ಸೊ ಗೈಸ್ ನಿಮಗೆ ಅಷ್ಟೂರ್ ಗುಂಬಸ್ನ ತೋರಿಸ್ತೀನಿ. ಈ ಕಡೆ ಸೊ ಗೈಸ್ ಇವಾಗ ನಿಮಗೆ ನಾನು ಅಷ್ಟೂರ್ ಗುಂಬಸ್ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ನಾವು ಈ ಕಡೆ ಹೋಗಬೇಕು. ಸೈಡ್ ಪ್ಲೀಸ್. ಸೊ ನಾವು ಆ್ಯಕ್ಚುಲಿ ಈ ಕಡೆ ಹೋಗಬೇಕು, ಬಟ್ ನಿಮಗೋಸ್ಕರ ಗುಂಬಸ್ ತೋರಿಸ್ಕೊಂಡು ಬರೋಣ ಅಂತ ಈ ಕಡೆ ಟರ್ನ್ ಮಾಡ್ಕೊಂಡಿರೋದು. ಶೋ ತುಂಬ ಚೆನ್ನಾಗಿದೆ ಗುಂಬಸ್, ತುಂಬ ದೊಡ್ಡದಾಗಿದೆ. ಗೇಟ್ ಒಳಗೆ ತಗೊಂಡು ಹೋಗ್ತಾನೆ ಬಿಟ್ರೆ. ಬ್ರೇಕ್ ಮೇಲೆ ಬ್ರೇಕ್. ಸೊ ಗೈಸ್ ಇದೆ ಗುಂಬಸ್ ನೋಡಿ. ಟಡಾ, ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಗೈಸ್ ಇದು ಸಿಡಿಲ್ ಹಾಕಿರೋದು, ಇದು ಕಟ್ ಆಗಿರೋದು. ಸೊ ಗೈಸ್ ದಿಸ್ ಇಸ್ ಒನ್ ಮೋರ್ ಗುಂಬಸ್. ಚೌಖಂಡಿ ಅಂತ. ಚೌಖಂಡಿ ಗೈಸ್, ಚೌಖಂಡಿ ಖಂಡಿ ಚೌಖಂಡಿ. ಮೂರಾಗ ಫಸ್ಟ್